ನಮಸ್ತೆ ಕರ್ನಾಟಕ ವೀಕ್ಷಕರೇ, ನಾನು ನಿಮ್ಮ ಕೇಶವ ವಿಷ್ಣು. ವೆಲ್ಕಮ್ ಟು ಮೈ ಚಾನಲ್ ಕನ್ನಡ ಕೇಸರಿ ಮಧುಗಿರಿ. ವೀಕ್ಷಕರೇ, ಇವತ್ತಿನ ನಮ್ಮ ಪಯಣ ಶ್ರೀ ಸಿರಿ ಸೌಭಾಗ್ಯ ಲಕ್ಷ್ಮೀ ದೇವಸ್ಥಾನ, ನಿಟ್ಟಳ್ಳಿ ಕ್ರಾಸ್, ಚನ್ನಸಾಗರ. ಇದು ಮಧುಗಿರಿಯಿಂದ 14 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಮಧುಗಿರಿಯಿಂದ ಬರ್ತಾ ನಿಟ್ಟಳ್ಳಿ ಕ್ರಾಸ್ ಹತ್ರ ರೈಟ್ ಸೈಡಲ್ಲೇ ಈ ದೇವಸ್ಥಾನ ಲೊಕೇಟ್ ಆಗಿದೆ. ಸೊ ಇಲ್ಲಿಗೆ ಬಸ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ. ಇನ್ನು ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ, ಬನ್ನಿ. ಪ್ರಣಮ್ಯ ಶಿರಸಾ ದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುಷ್ಕಾಮಾರ್ಥ ಸಿದ್ಧಹೇ. ಸ್ವಾಮಿ, ನಿಮ್ಮ ಹೆಸರು? ಎಚ್.ಎಸ್. ರಾಮರಾವ್ ಸ್ವಾಮೀಜಿ ಅಂತ ಹೇಳಿ. ನಮ್ಮ ಊರು ಚನ್ನಸಾಗರ. ನಮ್ಮ ತಾಯಿ ಹೆಸರು ಪುಟ್ಟಲಕ್ಷ್ಮಮ್ಮ, ತಂದೆ ಎಚ್.ಕೆ. ಶಾಮರಾವ್. 16ನೇ ವರ್ಷದಲ್ಲಿ 16ನೇ ಇಸವಿ ಪ್ರತಿಷ್ಠಾಪನೆ ಆಯ್ತು. ಯಾರಿಂದ ಸ್ವಾಮೀಜಿ? ಭಕ್ತಾದಿಗಳ ಸಹಕಾರದಿಂದ ಪ್ರತಿಷ್ಠಾಪನೆ ಆಗಿದ್ದು. ವಿಗ್ರಹ ಮಾಡಿಸ್ಕೊಟ್ಟವರು ರಮಾಮಣಿ ರವಿಕುಮಾರ್ ಅಂತ ಹೇಳಿ, ಆಮೇಲೆ ಜಯಲಕ್ಷ್ಮಿ ಹೇಮಂತ್ ಕುಮಾರ್ ಅಂತ ಹೇಳಿ ಅಡ್ವೊಕೇಟ್ ಅವರು ವಿಗ್ರಹ ಮಾಡಿಸ್ಕೊಟ್ಟವ್ರು. ಈ ದೇವಸ್ಥಾನದ ಮಹಿಮೆ ಏನು ಅಂತ ಹೇಳ್ತೀರಾ? ನಮ್ಮ ದೇವಸ್ಥಾನದಲ್ಲಿ ಮಹಿಮೇಲೆ ಬರೋದು ಸುಳ್ಳು, ತರಲೆ, ಮೋಸ ಅವೆಲ್ಲ ಇಲ್ಲ. ಭಕ್ತಿಯಿಂದ ನಂಬಿಕೊಂಡು ಬಂದವರಿಗೆ ಮದುವೆ ಆಗಿದೆ, ಮಕ್ಕಳಾಗಿದೆ, ಕೆಲಸ ಸಿಗಿದೆ, ಸೈಟ್ ತಗೊಂಡಿದ್ದಾರೆ, ಮನೆ ಕಟ್ಟಿದ್ದಾರೆ. ಪ್ರಚಾರದಲ್ಲಿ ಇಲ್ವಲ್ಲ ಈ ದೇವಸ್ಥಾನ? ಯಾಕೆ ಪ್ರಚಾರ ಇಲ್ಲ ಅಂದ್ರೆ, ನಿಮ್ಮಂತ ಪ್ರಚಾರ ಮಾಡ್ತಾ ನಮಗೆ ಸಿಕ್ಕಿಲ್ಲ. ಇವತ್ತು ನೀವು ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ, ನಮ್ಮ ಭಾಗ್ಯ, ಅಮ್ಮನ ಆಶೀರ್ವಾದ. ನಿಮ್ಮನ್ನ ಕರ್ಸ್ಕೊಂಡಿದ್ದಾಳೆ ಅಮ್ಮ. ನನ್ನ ಕ್ಷೇತ್ರ ಪ್ರಚಾರ ಮಾಡೋ, ನಿನ್ನ ನಾನು ಕಾಪಾಡ್ತೇನೆ ಅಂತ ಹೇಳಿ ಅಮ್ಮ ನಿಮ್ಮನ್ನು ಕರ್ಸ್ಕೊಂಡಿದ್ದಾರೆ. ಗೌರಳ್ಳಿ ಕಮಲಮ್ನವರು ನಮ್ಮ ಮನೆಗೆ ಬಂದು ಅವ್ರ ಪಾದ ಪೂಜೆ ಮಾಡಿದಾಗ, ನಿಮ್ಮ ಮನೆಗೆ ಲಕ್ಷ್ಮಿ ನೆಲೆಸಿದಳಪ್ಪ, ಪೂಜೆ ಮಾಡು ಅಂತ ಹೇಳಿದಾಗ, ನಮ್ಮನೆ ಮಾಡಿ ಮೇಲೆ ಅಜ್ಜಿ ಕೊಟ್ಟಂತ ಲಕ್ಷ್ಮಿ ಫೋಟೋ ಇಟ್ಟು ಪೂಜೆ ಮಾಡ್ತಾ ಪುಟ್ಟದಾಗ ಒಂದು ಗುಡಿ ನಮ್ಮ ಮನೆಯಲ್ಲೇ ಕಟ್ಟಿದ್ವಿ. ಆ ನಮ್ಮನೆ ಗುಡಿ ಕಟ್ಟಿದಾಗ ಜನ ಅಲ್ಲಿಗೆ ಬರೋರು. ಅಲ್ಲಿಗೆ ಬಂದಾಗ ಸಣ್ಮಾರಪ್ಪ ಅಂತೇಳಿ ಲಿಂಗಜಿರಿಪಾಳ್ಯ ಅವ್ರೂರು, ಸಣ್ಮಾರಪ್ಪ ದೊಡ್ಡಕ್ಕ ಸಣ್ಮಾರಪ್ಪ ಅಂತೇಳಿ ಅವರಿಗೆ ರಾತ್ರಿ ಕನ್ಸಲ್ ಪ್ರೇರಣೆ ಆಗಿ, ಬಾಗಿಲು ತೆಗೆಯುವ ಭಕ್ತ, ನಿನ್ನ ಪವಿತ್ರ ಜಮೀನಲ್ಲಿ ನಾನ್ ನೆಲೆಸ್ಬೇಕು ಅಂತಿದ್ದೇನೆ, ನಾನೇ ಸಿರಿ ಸೌಭಾಗ್ಯ ಲಕ್ಷ್ಮಿ, ನನ್ ಜಮೀನ್ ನನಗೆ ಬಿಟ್ಕೊಟ್ಬಿಡು, ನಿನ್ ವಂಶ ಉದ್ಧಾರ ಆಗುತ್ತೆ, ನಿನ್ ಜನ್ಮ ಸಾರ್ಥಕವಾಗುತ್ತೆ ಅಂತ ಹೇಳಿದಾಗ ನಮ್ಮ ಮನೆಗೆ ಬಂದು, ನಾ ಬೆಳಿಗ್ಗೆ ನಮ್ಮ ಮನೆ ಮಾಡಿ ಮೇಲೆ ಸಂಧ್ಯಾವನೆ ಮಾಡ್ತಾ ಇದ್ದೆ. ಸಂಧ್ಯಾವಂದನೆ ಮಾಡ್ತಿದ್ದಾಗ ಆ ಮನುಷ್ಯ ಬಂದು ಪಕ್ಕದಲ್ಲಿ ನಮ್ ಸಂಧ್ಯಾವನೆ ಆಗೋ ತನಕ ಕಾಯ್ಕೊಂಡಿದ್ದು, ಆಮೇಲೆ ಪಟ್ಟ ಕಾಲಿಟ್ಕೊಂಡು, ಸ್ವಾಮಿ ಈ ತರ ರಾತ್ರಿ ಮನ್ಸಲ್ಲಿ ಕನ್ಸಲ್ಲಿ ಬಂದು ಈ ತರ ಕೇಳ್ತಾ ಇದ್ದಾಳೆ, ಆ ಜಮೀನಲ್ಲಿ ಇಲ್ಲಿ ಮನೆ ಕಟ್ಟಿದ್ರೆ, ಇಲ್ಲಿ ದೇವಸ್ಥಾನ ಕಟ್ಟಿದ್ರೆ ಬರ್ದೇರೆಲ್ಲ ಬರಕ್ಕಾಗಲ್ಲ, ಒಂದ್ ಜಮೀನ್ ಕೊಡ್ತೀವಿ, ಕಟ್ಟಿ ಸ್ವಾಮಿ ಅಂತ ಕೇಳಿದಾಗ, ನೋಡಪ್ಪ ನಮ್ಮೂರಲ್ಲಿ 12 ಜನ ಬ್ರಾಹ್ಮರ ಮನೆ ಇದೆ, ಯಾರಿಗಾದ್ರೂ ಕೊಟ್ಕೊಂಡು ನನ್ಗೆ ಬೇಡಪ್ಪ ಅಂತ ಹೇಳಿದೆ. ತಿರುಗಿ 3 ತಿಂಗಳು 4 ತಿಂಗಳು ತಿರುಗಿ ನಮಗೆ ಇಲ್ಲ ಸ್ವಾಮಿ, ನಿಮ್ಗೆ ಕೊಡ್ಬೇಕು, ನೀವು ತಗೊಳ್ದಿದ್ರೆ ಈಗ ವಿಷಯ ಕೊಟ್ಟು ಸತ್ತೋಗ್ಬಿಡ್ತೀನಿ ಸ್ವಾಮಿ ಅವ್ರ ತಂದೆ. ಅವಾಗ ನೋಡಪ್ಪ, ನೀನ್ ಕೊಡ್ಬೇಕು ಅಂತ ಮನ್ಸಾಗಿದೆ, ನಂಗೆ ತಗೊಳ್ಬೇಕು ಅನ್ನೋ ಮನ್ಸಾಗ ಕಮಲಮ್ಮ ಅಜ್ಜಿ ಇದಾರೆ, ಗೊರಳಿ ಕಮಲಮ್ಮ ಅಜ್ಜಿ ಹತ್ರ ಹೋಗೋಣ, ಅಜ್ಜಿ ತಗೋ ಅಂತ ಅಂದಾಗ ಇನ್ ಯಾರ ಮಾತು ಕೇಳೋದ್ ಬೇಡ ಅಂದಾಗ, ಮನೇಲಿ ಬಿಸಿ ಅಡಿಗೆ ಆಗಿದೆ. ಈಗ ಎಂತನು ಗುಟ್ಟಿಗೆ ಇಡಬೇಕು, ಹಸುದು ಬಂದವ್ರಿಗೆ ಇಟ್ರೆ ನೆನ್ಸ್ಕೊಂತಾನೆ. ಹಾಗೆ ನನಗೆ ಬರ್ಕೊಡ್ತೀಯ, ಇದ್ರ ಕೂತ್ಕೊಳಕ್ ಆಗಲ್ಲ, ನನ್ನ ಮಗನಿಗೆ ಬರ್ಕೊಡ್ತೀಯ, ಅಲ್ಲಿರೋದೇ ಮಾಡಕ್ಕಾಗಲ್ಲ, ಟ್ರಸ್ಟೇ ಬರ್ಕೊಡ್ತಿದ್ಯಾ, ಬೇಡ. ಚನ್ನಸಾಗರದಲ್ಲಿ ಪುಟ್ಟಲಕ್ಷ್ಮಮ್ಮ ಎಚ್.ಕೆ. ಶಾಮರಾವ್ ಅವ್ರ ಮಗ ರಾಮರಾವ್ ಅಂತ ಇದ್ರೆ ಅವ್ರಿಗೆ ದಾನ ಕೊಟ್ಬಿಡಪ್ಪ ಅಂತ ಹೇಳಿ ಅಜ್ಜಿಯವ್ರ ಪಾದ ತೊಳೆದಂತ ತೀರ್ಥ ಅಲ್ಲಿ ಹಾಕಿ ಕೊಟ್ಟಂತ ಶಿಲೆ ಇಟ್ಟು 25 ವರ್ಷ ಕಾಯುವತ್ಗೆ ಇವತ್ತು ನಿಮ್ಮನ್ನ ಕಾಯಕ್ಕೆ ನಮ್ಮಮ್ಮ ಕಾಯ್ತಾ ಕೂತ್ಕೊಂಡಿದ್ದಾಳೆ. ಇಲ್ಲಿ ಬಂದವರಿಗೆ ಮದುವೆ, ಮಕ್ಕಳು, ಕೆಲಸ, ಸೈಟು ಆಗಿದೆ. ತಾವರೆಕೆರೆ ಬೆಂಗಳೂರು ಹತ್ರ ಸುಜಾತಮ್ಮ ಮಂಜುನಾಥ್ ಅಂತ ಹೇಳಿ ಅವರು ಇಲ್ಲಿ ನಂಬಿದ ಮೇಲೆ 1 ಕೋಟಿ ರೂಪಾಯಿ ಮನೆ ಕಟ್ಟಿದ್ರು. ಆ ಮನೆಗೆ ಸಿರಿ ವೈಭವ ನಿಲಯ ಅಂತ ಹೆಸರಿಟ್ಟಿದ್ದಾರೆ. ಮಧುಗಿರ್ಲಿ ಜಯಂತ್ ಮೊಬೈಲ್ಸ್ ಇಲ್ವಾ, ಜಯಂತ್ ಮೊಬೈಲ್ಸ್ ಅವರು ಈ ತಾಯಿ ಹೆಸರು ಮನೆ ಕಟ್ಕೊಂಡಿದ್ದಾರೆ. ಹೀಗೆ ನಂಬಿದವರ ದೇವರು ಯಾವತ್ತೂ ಕೈ ಬಿಟ್ಟಿಲ್ಲ. ನಂಬಿದವರಿಗೆ ಅರಮನೆ, ನಮ್ಮದಿದ್ದವರಿಗೆ ಸೆರೆಮನೆ, ನಂಬಿದವರಿಗೆ ವರ, ನಮ್ಮದಿದ್ದವರಿಗೆ ಬರ, ನಂಬಿದವರಿಗೆ ರಕ್ಷೆ, ನಮ್ಮದಿದ್ದವರು ಶಿಕ್ಷೆ, ನಂಬಿದವರಿಗೆ ಇಂಬು, ನಮ್ಮದಿದ್ದವರಿಗೆ ಖಾಲಿ ಚೆಂಬು, ನಂಬಿದವರಿಗೆ ಪನ್ನೀರು, ನಮ್ಮದಿದ್ದವರಿಗೆ ಕಣ್ಣೀರು. ಇಷ್ಟು ಇಟ್ಕೊಂಡು ಯಾರು ಭಕ್ತಿಯಿಂದ ಬರ್ತಾರೆ, ಮದುವೆ ಆಗಿದೆ, ಮಕ್ಕಳಾಗಿದೆ, ಕೆಲಸ ಸಿಕ್ಕಿದೆ, ಸೈಟ್ ತಗೊಂಡಿದ್ರೆ, ಮನೆ ಕಟ್ಟಿದ್ದಾರೆ. ಗೊರವನಹಳ್ಳಿ ಕಮಲಮ್ಮನವ್ರನ್ನ ಇದಕ್ಕೆ ನಾಮಕರಣ ಮಾಡಿದ್ದು. ಸಿರಿ ಸಂಪತ್ತು ಕೊಡ್ತಕ್ಕಂಥ ತಾಯಿ
ಸಿರಿ ಕೊಟ್ಟು ಸಂಪತ್ ಕೊಟ್ಟು ಸಿರಿ ಸೌಭಾಗ್ಯ ಲಕ್ಷ್ಮಿ ಕೊಡ್ತಕ್ಕಂಥ ತಾಯಿ ನೋಡಿ, ಇಲ್ಲಿ 3 ಶಿಲೆ ಇದಿಲ್ಲ. ಸಿರಿ ಸೌಭಾಗ್ಯ ಲಕ್ಷ್ಮಿ ಈ ತಾಯಿ ನೋಡಿ, ಇದು ಸಿರಿ, ಈ ಸೌಭಾಗ್ಯ ಲಕ್ಷ್ಮಿ ಆ ರೂಪದಲ್ಲಿ ತಾಯಿ ಬಂದಿಲ್ಲಿ ಕೂತ್ಕೊಂಡಿದ್ದಾಳೆ. ಈ ತಾಯಿ ಹೆಸರು ಕಮಲವಾಸಿನಿ ಸಿರಿ ಸೌಭಾಗ್ಯ ಲಕ್ಷ್ಮಿ ಮಹಿಮಾ ಬಂದಿರ. ದೇವರು ನನ್ನ ಆರಾಧ್ಯ ದೇವ, ಅವರು ಗುರುಗಳು, ಮಂತ್ರಾಲಯ ಪ್ರಭು ಗುರುಗಳು, ನನ್ನ ಇಷ್ಟೊಂದು ಭಾಗ್ಯ ಕೊಟ್ಟು ನಿಲ್ಲಿಸಿರ್ತಕ್ಕಂಥ ಅವರು. ಮೊದಲು ತಂದೆ ಒಬ್ಬರೇ ಇದ್ರು, ಸರಿಯಾಗಿ ನೋಡ್ಕೊಂತಿರ್ಲಿಲ್ಲ, ತಂದೆ ಒಬ್ರೆ. ಈಗ ತಾಯಿನ ಸಿಕ್ಕಿದ್ರು. ಆ ತಂದೆ ತಾಯಿ ರಾಯರೇ ತಂದೆ, ಇವರೇ ತಾಯಿ. ನಮ್ಮನೀಗ ಈ ಮಟ್ಟಿಗೆ ಬೆಳೆಸಿ ಕೂಡಿಸಿರೋರು, ಇಲ್ಲಿ ಹರಿಸಿರ್ತಕ್ಕಂಥವ್ರು ಅವರಿಬ್ಬರೇ. ಅವರೇ ನಮ್ಮ ಭಾಗದ ದೇವರು. ಹೆತ್ತ ತಾಯಿ ಪುಟ್ಲಕ್ಷಮ್ಮ, ಅನ್ನ ಕೊಟ್ಟ ತಾಯಿ ಗೊರಳ್ಳಿ ಕಮಲಮ್ಮ. ನನ್ನ ಈ ಮಟ್ಟಕ್ಕೆ ಕೂಡಿಸಿರೋರು ರಾಯರು ನೋಡಿ, ಗಣೇಶ. ಅದಕ್ಕೆ ಹೇಳ್ತಾರೆ, ಗಣೇಶನ್ ನಂಬಿದ್ರೆ ವಿಗ್ರಹಗಳ ದೂರ ಮಾಡ್ತಾನೆ, ಅನ್ನಪೂರ್ಣೇಶ್ವರಿ ಅನ್ನ ಕೊಡ್ತಾಳೆ, ಲಕ್ಷ್ಮಿ ಕಚ್ಚಿ ಕಾರ್ತಿ ಕೊಡ್ತಾಳೆ, ಆಂಜನೇಯ ಶಕ್ತಿ ಕೊಡ್ತಾನೆ, ಈಶ್ವರ ಶಾಪ ವಿಮೋಚನೆ ಮಾಡ್ತಾರೆ, ವೆಂಕಟಾದ್ರಿಪತಿ ಹೆಂಡತಿಗೆ ರೆಕಮೆಂಡೇಶನ್ ಮಾಡ್ತಾರೆ. ಹೀಗೆ ಎಲ್ಲಾ ದೇವರನ್ನು ನಂಬಿದರೆ ಎಲ್ಲಾ ದೇವರಿಂದ ವರ ಬಂದೇ ಬರುತ್ತೆ ನಮಗೆ. ಇವರೆಲ್ಲಾ ದೇವರ ಆಶೀರ್ವಾದ ಕಮಲಮ್ಮನವ್ರ ಕೈಯಿಂದ ಕೊಟ್ಟಂತ ಶಿಲೆ ಇಟ್ಟು ಪೂಜೆ ಮಾಡೋ ಹೊತ್ತಿಗೆ, ನಂಬಿ ನಡ್ಕೊಂತಿರೋ ಹೊತ್ತಿಗೆ ಬಂದವರಿಗೆಲ್ಲ ಆಶ್ರಯ ಕೊಟ್ಟು ಕಾಪಾಡ್ತಿದ್ದಿಲ್ಲ ತಾಯಿ. ಟೈಮಿಂಗ್ಸ್ ಏನ್ ಬರುತ್ತೆ ಇದು ದೇವಸ್ಥಾನದ್ದು? ಬೆಳಿಗ್ಗೆ 8:30 ಸಾಯಂಕಾಲ ತನಕ ಇರ್ತೀವಿ. ಅಕಸ್ಮಾತ್ ಮನೆಗೆ ಊಟಕ್ಕೆ ಹೋದಾಗ ಮನೆಗೆ ಬಂದು ಕರ್ಕೊಂಡ್ ಬರ್ತಾರೆ, ಪೂಜೆ ಮಾಡ್ಕೊಡ್ತೀವಿ. ವಾರದಲ್ಲಿ ಪ್ರತಿದಿನ ಶುಕ್ರವಾರ ಮಂಗಳವಾರ ಇನ್ಮೇಲೆ ಇಲ್ಲೇ ಒಂದು ಮನೆ ಕಟ್ಕೊಂಡ್ಬಿಡ್ಬೇಕು, ಇಲ್ಲೇ ಬಾಗಿಲು ತೆಗಬೇಕು ಅಂತ ಇದೆ. ಆ ತಾಯಿ ಹೇಗ್ ಮಾಡ್ತಾಳೋ ಗೊತ್ತಿಲ್ಲ. ನನ್ನ ಅನುಭವದಲ್ಲಿ ಗೊರವಳ್ಳಿಯಲ್ಲಿ 8 ವರ್ಷ ಪೂಜೆ ಮಾಡ್ಕೊಂಡಿದ್ವಿ. ಕಮಲಮ್ಮನವರ ಆಶೀರ್ವಾದ ಪಡೆದು ಮಾಡತಕ್ಕಂತ ಇದು ದೇವಸ್ಥಾನ. ಅದಕ್ಕೆ ಕಮಲವಾಸಿನಿ ಸಿರಿ ಸೌಭಾಗ್ಯ ಲಕ್ಷ್ಮಿ ಮಹಿಮಾ ಮಂದಿರ ಅಂತ ಹೇಳ್ತಿದ್ವಿ. ಅದು ನಮ್ಮ ತಂದೆಯವರಿಗೆ ಪ್ರೇರಣೆ ಆಯ್ತಾಯ್ತು. ಲಕ್ಷ್ಮಿ ನಮ್ ಕನ್ಸಲ್ ಬಂದಂಗೆ ಆಗ್ಬಿಟ್ಟು ಈ ಜಮೀನ ದಾನ ಕೊಡ್ಬೇಕು ಅಂತ ಹೇಳಿದಂತೆ. ಆ ತರ ಇವ್ರು ನಮ್ಮ ಸ್ವಾಮೀಜಿ ಅವ್ರನ್ನ ಇದ್ ಮಾಡಿ 2-3 ಸರಿ ಹೋಗಿ ಕೇಳ್ಕೊಂಡವ್ರೆ. ಅವ್ರಲ್ಗೂ ಬೇಡ ನಮ್ಗೆ ನಮ್ಗೆ ನಮ್ KSRTC ಕಂಡಕ್ಟರ್ ನಮ್ಗೆ ಬೇಡ, ನಮ್ಗೆ ಬರ್ತಾ ಇದೆ. ಇಲ್ಲ ಸ್ವಾಮಿ ಕೊಟ್ರೆ ನಿಮ್ಗೆ ಕೊಡ್ಬೇಕು, ನಮ್ಗೆ ಯಾರು ಕೊಟ್ರು ನೆಡ್ಸಕ್ಕಾಗಲ್ಲ, ನೀವೇ ತಗೊಂಡಿದ್ದು ಏನಾದ್ರು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹೋಗಿ 2-3 ಸರಿ ಹೋಗಿ ಕೇಳಿ ಅವ್ರು ಒಪ್ಕೊಂಡು ಅಲ್ಲಿಂದ ಕಮಲಮ್ಮಜ್ಜಿ ಅವ್ರ ಹತ್ರ ಹೋಗಿ ಅವ್ರ ಹತ್ರ ಆಶೀರ್ವಾದ ತಗೊಂಡು ಅವ್ರ ಕಡೆಯಿಂದ ತಿರ್ಗಾ ಅವಾಗ ಮಾಡಿ ಅಲ್ಲಿ ಒಂದು ಶಿಲೆ ಕೊಟ್ರಂತೆ. ಅದನ್ನ ತಂದಿಲ್ಲಿ ಪ್ರತಿಷ್ಠಾಪನೆ ಮಾಡಿ ಅವತ್ತಿಂದ ಇದನ್ನ. ಗ್ರಹಗಳಲ್ಲಿ 9 ಗ್ರಹಗಳಿವೆ. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ರಾಹು, ಕೇತು, ಮಂಗಳ ಇವೆ. ಹಾಗೆ ನಾವೇ ಒಂದು ಗ್ರಹ. ನಮ್ಮ ಒಳಗಡೆ ಇರುವುದು ವಿಗ್ರಹ. ಮಾಡಬೇಕು ಸ್ವಲ್ಪ ಮನೋನಿಗ್ರಹ, ಇಲ್ಲದೆ ಹೋದಿಲ್ಲ ನಮ್ಮ ಜೀವನವೆಲ್ಲ ಕಾರಾಗೃಹ. ನಾವು ಎಲ್ಲರಂತೆ ಬಾಳ್ಬೇಕು, ಬದುಕ್ಬೇಕು ಅಂದ್ರೆ ಬಾಯಿ ಬಿಗಿಡಿದಿರ್ಬೇಕು. ನಮ್ಮನ್ನು ಉಚ್ಚ ಅಂತಾರೆ, ತಿಕ್ಲ ಅಂತಾರೆ, ಬೆಪ್ಪ ಅಂತಾರೆ, ಚೀಂತಾರೆ, ತೂಂತಾರೆ. ನಮ್ಮನ್ನ ಅಂದ ವ್ಯಕ್ತಿಗಳೇ ಬಂದು ನಮಸ್ಕಾರ ಮಾಡ್ತಾರೆ. ಅದ್ರ ತನಕ ಕಾಯ್ಬೇಕು. ಕಾದವ್ರನ್ನ ದೇವ್ರಿಗೆ ಕಾಯ್ತಾಳೆ. ಯಾರು ಕಾಯ್ತಾರೆ ಅವ್ರು ಕಾಯ್ತಾಳೆ. ಹಾಗೆ ನಾವು ಇಲ್ಲಿ ಬಂದು 25 ವರ್ಷಗಳಾಗಿ ಇಲ್ಲಿ ಬಂದು ಫಸ್ಟ್ ಅಲ್ಲಿ ಮೂಲ ದೇವರ ಇಟ್ಟು ಪೂಜೆ ಮಾಡಿ ಶುರು ಮಾಡಿದಷ್ಟೇ. ಇವತ್ತು ಭಕ್ತಾದಿಗಳು ಕೊಟ್ಟ ಸಹಕಾರದಿಂದ, ಕೊಟ್ಟ ಕಾಣಿಕೆಯಿಂದ, ನಮ್ಮ ಜಮೀನು ಕೊಟ್ಟರಲ್ಲ ಅವರ ಸಂಸಾರಸ್ಥರು, ಅವರ ಅಣ್ಣ, ತಮ್ಮ, ತಾಯಿ, ತಂದೆ, ಚಿಕ್ಕಪ್ಪ, ಚಿಕ್ಕಮ್ಮಳಿ ಎಲ್ಲ ಸಹಕಾರದಿಂದ ಕ್ಷೇತ್ರ ಈ ದಿನಕ್ಕೆ ಈ ಮಟ್ಟಿಗೆ ಬೆಳೆದಿದೆ. ಇನ್ನು ಮುಂದೆ ಹೇಗ್ ತಾಯಿ ಬೆಳೆಸ್ಕೊಂತಾಳೋ, ಯಾರನ್ನ ಕರ್ಸ್ಕೊಂತಾಳೋ, ಯಾರಿಗ ಒಳ್ಳೇದ್ ಮಾಡ್ತಾಳೋ ಗೊತ್ತಿಲ್ಲ ನಮ್ಗೆ. ಏನಿಲ್ಲದಾಗಲಿ ಗೊರವನೊಳಗೆ ಇತಿಹಾಸ ಇದೆ, ಇಲ್ಲಿ ಸಾಹಸ ಇದೆ. ನಾವು ಮಾಡ್ತಾ ಇರೋದು ಭಕ್ತಾದಿಗಳಿಗೋಸ್ಕರ ಮಾಡ್ತಿರ್ತಾರೆ. ಕೊನೆಯದಾಗಿ ಭಕ್ತಾದಿಗಳು ಏನಾದ್ರು ಹೇಳ್ತೀರಾ? ಒಳ್ಳೇದಾಗ್ಲಿ, ನಿಮ್ಮ ಬಾಳ ಬಂಗಾರ ಆಗ್ಲಿ, ಭಕ್ತರು ಎಲ್ಲ ಕಷ್ಟಗಳ ದೂರ ಆಗ್ಲಿ, ಇಷ್ಟಗಳ ಹತ್ರವಾಗಲಿ, ಎಲ್ಲರೂ ಕ್ಷೇತ್ರಕ್ಕೆ ಬರ್ತಕ್ಕಂಥ ಭಾಗ್ಯ ಎಲ್ರಿಗೂ ಬರ್ಲಿ. ನಿಟ್ಟರಹಳ್ಳಿಯ ತಿರುವಲ್ಲಿ ಸುವಿಹಾರಿಣಿ ಪ್ರಸನ್ನಳಾಗಿ ನೀ ರಕ್ಷಿಸೋ ಮಾಂ ಪಾಲಿಸು